Hello everyone, welcome to Desi Eat. Eat Desi, love Desi. ಹೇಗಿದ್ದೀರಾ ಎಲ್ಲರೂ? ಇವತ್ತು ಮಕ್ಕಳಿಗಾಗಿ ಒಂದು ಸ್ಪೆಷಲ್ ರೆಸಿಪಿನ ಮಾಡ್ತಾ ಇದ್ದೀನಿ. ಅದು ಮಿನಿ ಪಿಜ್ಜಾ ಬೈಟ್. ಈ ರೆಸಿಪಿನ ನೀವು ಈಸಿಯಾಗಿ ಫಟ್ ಅಂತ ಮಾಡ್ಬೋದು. ಆ್ಯಂಡ್ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಹೊರಗಡೆಯಿಂದ ಪಿಜ್ಜಾ ತರಿಸೋ ಅವಶ್ಯಕತೆಯೂ ಇರಲ್ಲ. ಸೊ ಇನ್ಯಾಕೆ ತಡ, ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ. ಬ್ರೆಡ್, ಹಾಲು, ಕ್ಯಾಪ್ಸಿಕಮ್, ಈರುಳ್ಳಿ, ಬಟರ್, ಮಿಯೋನೀಸ್, ಪಿಜ್ಜಾ ಸಾಸ್, ಉಪ್ಪು, ಪೆಪ್ಪರ್, ಚಿಲ್ಲಿ ಫ್ಲೆಕ್ಸ್ ಹಾಗೆ ಚೀಸ್. ಸೊ ಮೊದಲಿಗೆ ಬ್ರೆಡ್ನ 4 ಸೈಡ್ಸ್ ಈ ಥರ ಕಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ಯಾನ್ಗೆ ಒಂದು 1/2 ಸ್ಪೂನಷ್ಟು ಬಟರ್ನ ಹಾಕಿ ಈ ಥರ ಸ್ಪ್ರೆಡ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಕ್ಯಾಪ್ಸಿಕಮ್ನ ಹಾಕಿ. ನಾನಿಲ್ಲಿ ಗ್ರೀನ್, ಯೆಲ್ಲೋ ಹಾಗೆ ರೆಡ್ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಆ್ಯಂಡ್ ಈರುಳ್ಳಿನ ಹಾಕಿ ಇವೆಲ್ಲದನ್ನು ಈ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಮೆಣಸಿನ ಪುಡಿನ ಹಾಕಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ. ಈಗ ಒಂದ್ಸಲ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಫ್ರೈ ಆಗೋಕೆ ಬಿಡೋಣ, ಒಂದು 30 ಸೆಕೆಂಡ್ಸ್. ಓಕೆ, ಇದಾಗಿದೆ ನೋಡಿ. ತುಂಬ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇಷ್ಟಿದ್ರೆ ಸಾಕು. ಆ್ಯಂಡ್ ನೆಕ್ಸ್ಟ್ ಒಂದು 2 ಸ್ಪೂನಷ್ಟು ಮಿಯೋನೀಸ್, ಇದನ್ನು ವೈಟ್ ಸಾಸ್ ಅಂತ ಸಹ ಹೇಳ್ತಾರೆ. ನೆಕ್ಸ್ಟ್ ಒಂದು 2 ಸ್ಪೂನಷ್ಟು ಪಿಜ್ಜಾ ಸಾಸ್, 1/2 ಸ್ಪೂನಷ್ಟು ಚಿಲ್ಲಿ ಫ್ಲೆಕ್ಸ್, ಆಮೇಲೆ ಒಂದು 4ರಿಂದ 5 ಸ್ಪೂನಷ್ಟು ಹಾಲು, ಮಿಲ್ಕ್. ಈಗ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ. ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿ ಪೇಸ್ಟ್ ಥರ ಆಗಬೇಕು. ನೆಕ್ಸ್ಟ್ ಅದೇ ಪ್ಯಾನ್ಗೆ ಒಂದು 1/2 ಸ್ಪೂನಷ್ಟು ಬಟರ್ನ ಹಾಕಿ ಕಟ್ ಮಾಡ್ಕೊಂಡಿರೋ ಎಲ್ಲ ಬ್ರೆಡ್ ಪೀಸಸ್ನ ಇದಕ್ಕೆ ಹಾಕಿ. ಈಗ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಸ್ಟವ್ನ ಮಾತ್ರ ಲೋ ಫ್ಲೇಮಲ್ಲೇ ಇಡಬೇಕು. ಓಕೆ ನೋಡಿ, ಇಷ್ಟ ಆದರೆ ಸಾಕು. ಈಗ ಸ್ಟವ್ನ ಆಫ್ ಮಾಡಿ ಇದಕ್ಕೆ ಇದು ಫ್ರೈ ಮಾಡಿಟ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಗೆ ಆನಿಯನ್ನ ಹಾಕಿ ಎಲ್ಲವನ್ನೂ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಈ ಸಾಸ್ ಪೇಸ್ಟನ್ನ ಹಾಕಿ. ನೋಡಿ, ಈ ಥರ ರನ್ನಿಂಗ್ ಇರಬೇಕು ಕನ್ಸಿಸ್ಟೆನ್ಸಿ. ಈಗ ಇದಕ್ಕೆ ಒಂದು 1/2 ಸ್ಪೂನಷ್ಟು ಚಿಲ್ಲಿ ಫ್ಲೆಕ್ಸ್ನ ಹಾಕಿ. ಆ್ಯಂಡ್ ನೆಕ್ಸ್ಟ್ ಆ್ಯಂಡ್ ಫೈನಲ್ ಮೇನ್ ಇಂಗ್ರೀಡಿಯೆಂಟ್ ಚೀಸ್. ಪಿಜ್ಜಾ ಅಂದ್ರೇ ಚೀಸ್ ಇಲ್ಲದೆ ಪಿಜ್ಜಾ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಚೀಸ್ನ ಹಾಕ್ತಾಯಿದ್ದೀನಿ. ಚೀಸ್ನ ಸ್ವಲ್ಪ ಜಾಸ್ತಿನೇ ಹಾಕಿ, ಟೇಸ್ಟ್ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನನ್ನ ವೀಡಿಯೋಸ್ ತುಂಬ ಜನಕ್ಕೆ ಇಷ್ಟ ಆಗ್ತಾಯಿದೆ. ಐ ಆಮ್ ವೆರಿ ಥ್ಯಾಂಕ್ಫುಲ್. ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈಗ ಸ್ಟವ್ನ ಆನ್ ಮಾಡಿ ಲೋ ಫ್ಲೇಮಲ್ಲಿ ಇಡಿ. ಈಗ ಇದಕ್ಕೆ ಲಿಡ್ ಹಾಕಿ 1ರಿಂದ 2 ನಿಮಿಷ ಬಿಡಿ. ಜಸ್ಟ್ ಈ ಮೇಲಿರೋ ಚೀಸ್ ಎಲ್ಲ ಮೆಲ್ಟ್ ಆಗೋವರೆಗೂ ಇಡಿ. ಓಕೆ, 1 ನಿಮಿಷ ಆಯಿತು ನೋಡಿ, ಈ ಥರ ಮೆಲ್ಟ್ ಆಗಿರಬೇಕು. ವಾವ್, ಎಕ್ಸಲೆಂಟ್. ನೋಡ್ತಿದ್ರೆ ಹಾಗೆ ತಿಂದ್ಬಿಡ್ಬೇಕು ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಾಗಿದೆ ಆ್ಯಂಡ್ ಪರ್ಫೆಕ್ಟಾಗಿದೆ. ನೋಡಿ, ಲೋ ಫ್ಲೇಮ್ ಇಟ್ಟಿರೋದ್ರಿಂದ ಕೆಳಗಡೆ ಸಹ ಕರೆಕ್ಟಾಗಿ ಬೆಂದಿದೆ, ಸೀದೋಗಿಲ್ಲ. ಓಕೆ, ಇನ್ನೂ ವೇಟ್ ಮಾಡೋಕ್ಕಾಗ್ತಾಯಿಲ್ಲ. ಫಸ್ಟ್ ಟೇಸ್ಟ್ ಹೇಗಾಗಿದೆ ಅಂತ ನೋಡಿಬಿಡೋಣ. ವಾವ್, ವಾಟ್ ಎ ಅಪಿಯರೆನ್ಸ್ ಅಲ್ವಾ. ನೋ ವರ್ಡ್ಸ್, ಹೇಳೋಕ್ಕಾಗದೇ ಇರೋಷ್ಟು ಸೂಪರಾಗಿದೆ. ನೀವು ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ, ಇಲ್ಲಾಂದರೆ ನಿಜವಾಗ್ಲೂ ಒಂದು ಒಳ್ಳೆ ರೆಸಿಪಿನ ಮಿಸ್ ಮಾಡ್ಕೊತೀರಾ. ಓಕೆ ದೆನ್, ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.